ಈಗ ಫ್ರೀ ಭಾಗ್ಯದಿಂದ ಖಜಾನೆ ಖಾಲಿ ಆಗಿದೆ ಅಂತ ಹೇಳ್ತೀರಾ. ಅಂದ್ರೆ ನೀವು ಬಿಜೆಪಿಲೆಲ್ಲ ಆರೋಪ ಮಾಡ್ತಾ ಇರೋದು, ಅಪೋಸಿಷನ್ ಅವರೆಲ್ಲ ಆರೋಪ ಮಾಡ್ತಾ ಇರೋದು. ನಮ್ಮಲ್ಲೂ ಕೊಟ್ಟಿದ್ದಾರಲ್ಲ, ಬೇರೆ ಸ್ಟೇಟಸ್ ಅಲ್ಲೆಲ್ಲ ಮೋದಿ ನಾನು ಅವರೇ ಬೇರೆ ರಾಜ್ಯದ ಬಗ್ಗೆ ಮಾತಾಡಲ್ಲ. ಹಿಮಾಚಲ್ ಪ್ರದೇಶ್ ಕೊಟ್ರು, ದಿವಾಳಿ ಎತ್ ಕೂತಿದೆ. ಪಂಜಾಬ್ ಅಲ್ಲಿ ಕೊಟ್ರು, ದಿವಾಳಿ ಎತ್ ಕೂತಿದೆ. ಕರ್ನಾಟಕದಲ್ಲಿ ಕೊಟ್ರು, ಕರ್ನಾಟಕದಲ್ಲಿ ದಿವಾಳಿ. ಎಲ್ಲಿ 3 ರಾಜ್ಯದಲ್ಲಿ ಇವರು ಭಾಗ್ಯಗಳನ್ನ ಗವರ್ಮೆಂಟ್ ಹಾಸ್ಪಿಟಲ್ಗಳು ಚೆನ್ನಾಗೇ ಇರ್ತವೆ. ನಾವ್ ಹೇಳೋದು ಹೋಬ್ಳಿಗೆ ಒಂದು 50 ಬೆಡ್ ಹಾಸ್ಪಿಟಲ್ ಮಾಡಬೇಕು. ಈ ಭಾಗ್ಯಗಳಿಗೆ ಏನ್ ಹಣ ಸ್ಪೆಂಡ್ ಮಾಡುತ್ತೆ, ಒಂದು ಹೋಬ್ಳಿಗೆ ಒಂದು ಬೆಸ್ಟ್ 50 ಬೆಡ್ ಹಾಸ್ಪಿಟಲ್ ಇದ್ರೆ 24 ಗಂಟೆ ಡಾಕ್ಟರ್ ಸಿಕ್ಕಿದ್ರೆ, 24 ಗಂಟೆ ಡೆಲಿವರಿ ಸಿಸ್ಟಮ್ಸ್ ಅಲ್ಲಿದ್ರೆ 1 ಲಕ್ಷ ಕೋಟಿ 2 ವರ್ಷದಲ್ಲಿ. ಇನ್ನು 5 ವರ್ಷದಲ್ಲಿ 2.5 ಲಕ್ಷ ಕೋಟಿ. ಇನ್ಫ್ರಾಸ್ಟ್ರಕ್ಚರ್ಸ್ ಇಲ್ಲ, ಶಾಲೆ ಇಲ್ಲ, ಆಸ್ಪತ್ರೆ ಇಲ್ಲ, ಬಡವರು ಒಂದು ಮನೆ ಕೊಟ್ಟಿಲ್ಲ, ಒಂದು ಸೈಟ್ ಕೊಟ್ಟಿಲ್ಲ. ಹೇಗೆ ಸರ್ಕಾರ ಬಡವ ಸರ್ಕಾರದ ಪರ ಮಾತಾಡ್ತಾರೆ? ಒಂದು ನೀರಾವರಿ ಯೋಜನೆ ಸರ್ಕಾರ ಬಂದಾಗ ಆಗ್ಲಿಲ್ಲ, ಒಂದು ನೀರಾವರಿ ಯೋಜನೆ ಆಗ್ಲಿಲ್ಲ. ಅಂತ ಹೇಳ್ತಾರಲ್ಲ ಸರ್. ಬರೀ ಸಿದ್ದರಾಮಯ್ಯನವರು ಬುಲ್ಡೆ ಬಿಡ್ಕೊಂಡು ಬಡ್ಜೆಟ್ ಬುಕ್ ಅಲ್ಲಿ ತೋರಿಸ್ಕೊಂಡು ಜನಗಳಿಗೆ ಕಾಗೆ ಆರಿಸ್ಕೊಂಡು ಓಡಾಡ್ತಾ ಇದ್ದಾರೆ. This podcast presented by Studio 28 and Mansi Shivakumar. ಈಗ ಫ್ರೀ ಭಾಗ್ಯದಿಂದ ಖಜಾನೆ ಖಾಲಿ ಆಗಿದೆ ಅಂತ ಹೇಳ್ತೀರಾ. ಅಂದ್ರೆ ನೀವು ಬಿಜೆಪಿಲೆಲ್ಲ ಆರೋಪ ಮಾಡ್ತಾ ಇರೋದು, ಅಪೋಸಿಷನ್ ಅವರೆಲ್ಲ ಆರೋಪ ಮಾಡ್ತಾ ಇರೋದು. ಬಟ್ ಮುಂಚೆ ನೀವ್ಯಾವ್ದು ಭಾಗ್ಯ ಕೊಟ್ಟಿರ್ಲಿಲ್ವಾ? ನಮ್ಮಲ್ಲೂ ಕೊಟ್ಟಿದ್ದಾರಲ್ಲ, ಬೇರೆ ಸ್ಟೇಟಸ್ ಅಲ್ಲೆಲ್ಲ ಮೋದಿ ನಾನು ಅವರೇ ಬೇರೆ ರಾಜ್ಯದ ಬಗ್ಗೆ ಮಾತಾಡಲ್ಲ. ನಾನೊಬ್ಬ ಕರ್ನಾಟಕದ ಶಾಸಕನಾಗಿ 3 ಬಾರಿ ಶಾಸಕನಾಗಿ ನಾನು ನನ್ನ ರಾಜ್ಯದ ಬಗ್ಗೆ ಮಾತಾಡ್ತೀನಿ ಹೊರತು ಬೇರೆ ರಾಜ್ಯದ ನನಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ಅಲ್ಲ, ನಿಮ್ ಪಾರ್ಟಿಯವರು ಕೊಟ್ಟಿದ್ದಾರಲ್ಲ, ಬೇರೆ ಕೊಟ್ಟಿರ್ಬೋದು. states ಅಲ್ಲಿ ಅಲ್ಲೆಲ್ಲ. ಆ ಶಕ್ತಿ ಇರ್ಬೋದು. ಈಗ ಮಹಾರಾಷ್ಟ್ರದಲ್ಲಿ ಇಂಡಿಯಾ ದೇಶದಲ್ಲಿ ನಂಬರ್ 1 ರೆವಿನ್ಯೂ ಇದೆ. ರೆವಿನ್ಯೂ ತಡ್ಕೊಳ್ಳುವಂತ ಶಕ್ತಿ ಇದ್ದಾಗ ರಾಜ್ಯಗಳು ಕೊಡ್ತಾರೆ. ಈಗ ಕಾಂಗ್ರೆಸ್ನವರು ಹಿಮಾಚಲ್ ಪ್ರದೇಶ್ ಕೊಟ್ರು, ದಿವಾಳಿ ಎತ್ ಕೂತಿದೆ. ಪಂಜಾಬ್ ಅಲ್ಲಿ ಕೊಟ್ರು, ದಿವಾಳಿ ಎತ್ ಕೂತಿದೆ. ಕರ್ನಾಟಕದಲ್ಲಿ ಕೊಟ್ರು, ಕರ್ನಾಟಕದಲ್ಲಿ ದಿವಾಳಿ. ಎಲ್ಲಿ 3 ರಾಜ್ಯದಲ್ಲಿ ಇವರು ಭಾಗ್ಯಗಳನ್ನ ಒಂದು ಪಂಜಾಬ್ ಅಲ್ಲಿ ಬಂದು ಆಮ್ ಆದ್ಮಿ ಪಾರ್ಟಿ ಅವರು ಭಾಗ್ಯಗಳು ಕೊಟ್ಟು ದಿವಾಳಿ ಆಗಿದ್ದಾರೆ. ನೆಕ್ಸ್ಟ್ ಹಿಮಾಚಲ್ ಬಂದು ಕಾಂಗ್ರೆಸ್ ಪಾರ್ಟಿ, ಅಲ್ಲೂ ದಿವಾಳಿ ಆಗಿದೆ. ಇಲ್ಲೂ ಕೂಡ ಕರ್ನಾಟಕದಲ್ಲಿ ದಿವಾಳಿ ಆಗಿದೆ. ಓಕೆ, ಯಾವುದೇ ಸರ್ಕಾರ ಏನೇ ಭಾಗ್ಯಗಳು ಕೊಡ್ಲಿ, ಯಾವ ತರ ಭಾಗ್ಯಗಳು ಇರ್ಬೇಕದು? ನಿಮ್ಮ ಎಲೆಕ್ಷನ್ ವೋಟ್ ಹಾಕೋದಕ್ಕೆ ಮಾತ್ರ ಅಲ್ಲ, ಬೇರೆ ಒಬ್ಬ ಮನುಷ್ಯನಿಗೆ ನಿಜವಾಗ್ಲೂ ಯಾವ ತರ ಭಾಗ್ಯಗಳು ಕೊಟ್ರೆ, ಅಂದ್ರೆ ಯಾವ ತರ ಹೆಲ್ಪ್ ಮಾಡಿದ್ರೆ ಗವರ್ನಮೆಂಟ್ ಕಡೆಯಿಂದ ಒಳ್ಳೇದು ಅಂತ ಹೇಳ್ತೀರಾ ನೀವು? ನೋಡಿ, ಒಂದು ಬಡವ್ರ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಹಣ ಖರ್ಚಾಗೋದು ಹಳ್ಳಿಗಳ ಕಡೆ. ಒಂದು 5 ಕಡೆ ಖರ್ಚಾಗುತ್ತೆ ಅವನಿಗೆ. ಮೊದಲು ಅವನಿಗೆ ಶಿಕ್ಷಣ. ಅವನು ಯಾವುದೇ ಬಡವ ಆಟೋ ಓಡಿಸೋನಿರಲಿ, ಕೂಲಿ ಮಾಡೋನಿರಲಿ, ಅವನು ಏನು ಕನಸು ಕಾಣ್ತಾನೆ ಅಂದರೆ ನನ್ನ ಮಕ್ಕಳು ಒಳ್ಳೆ ಶಿಕ್ಷಣ ಪಡ್ಕೋಬೇಕು. ಅದಕ್ಕೆ ಏನು ಮಾಡ್ತಾನೆ, ಅವನು ಪ್ರೈವೇಟ್ ಶಾಲೆಗಳಿಗೆ ಹಾಕ್ತಾನೆ. 10,000ದಿಂದ 50,000ವರೆಗೂ ಫೀಸ್ ಕಟ್ತಾನೆ. ಆಮೇಲೆ ಬಸ್ಸಿಗೆ ದುಡ್ಡು ಕಟ್ತಾನೆ, ಬ್ಯಾಗಿಗೆ ದುಡ್ಡು ಕೊಡ್ತಾನೆ, ಸ್ಕೂಲ್ ಬಸ್ಗೆ ಕೊಡ್ತಾನೆ, ಅವನು ತಿಂಡಿ ಹಾಕಿ ಪ್ಯಾಕ್ ಮಾಡಿ ಕೊಡೋದಕ್ಕೆ ಸಮಯ ಕೊಡ್ತಾನೆ. ಅದೇ ಸರ್ಕಾರಿ ಶಾಲೆಗಳಲ್ಲಿ ಊಟ ಫ್ರೀ ಇರುತ್ತೆ, ಪುಸ್ತಕ ಫ್ರೀ ಇರುತ್ತೆ, ಶೂ ಫ್ರೀ ಇರುತ್ತೆ, ಹಾಲ್ ಇರುತ್ತೆ. ದೇಶದಲ್ಲಿ ಏನೇನು ಫೆಸಿಲಿಟೀಸ್ ಇರೋ ಅಷ್ಟು ಫೆಸಿಲಿಟಿ ಸರ್ಕಾರಿ ಶಾಲೆ ಇರ್ತದೆ. ಶಿಕ್ಷಕರು ದಿ ಬೆಸ್ಟ್ ಟೀಚರ್ಸ್, ಅಂದ್ರೆ ಮೆರಿಟೋರಿಯಸ್ ಅಲ್ಲಿ ಸೆಲೆಕ್ಟ್ ಆಗಿರೋ ಟೀಚರ್ಸ್ ಗಳೇ ಅಲ್ಲಿ ಇರ್ತಾರೆ. ಆದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಇರಲ್ಲ, ಬಿಲ್ಡಿಂಗ್ ಇರಲ್ಲ, ಆಮೇಲೆ ಮಾನಿಟರ್ ಸರಿಯಾಗಿ ಮಾಡಲ್ಲ. ಅದಕ್ಕೆ ಈಗ ಸಿದ್ದರಾಮಯ್ಯನವರು ಈ ಸಲ SSLC ರಿಸಲ್ಟ್ ಕಡಿಮೆ ಆದ್ಮೇಲೆ ಸಾಕಷ್ಟು ಒಂದು ರಿಫಾರ್ಮ್ಸ್ ಮಾಡಿ DDPIನ ಹೊಣೆಗಾರನ್ನು ಮಾಡಿದ್ದಾರೆ. ಅದರಿಂದ ನಾವ್ ಹೇಳೋದು, ಒಂದು ಬಡವರನ್ನ ಮೊದಲನೇದಾಗಿ ಫಸ್ಟ್ ಪ್ರಿಯಾರಿಟಿ ಶಿಕ್ಷಣ ಕೊಡಬೇಕು. ಒಳ್ಳೆ ಗವರ್ಮೆಂಟ್ ಶಾಲೆಗಳನ್ನ ಅಪ್ಗ್ರೇಡೇಷನ್ ಮಾಡಿ, ಕಾನ್ವೆಂಟ್ಗೆ ಕಾಂಪಿಟೇಷನ್ ಅಂತ ಅಲ್ಲ, ಅದಕ್ಕಿಂತ ಹೆಚ್ಚಿನ ಒಂದು ಲೆವೆಲ್ಗೆ ಆ ಶಿಕ್ಷಣ ಪಂಚಾಯತಿಗೆ ಒಂದು ಮಾಡಬೇಕು. ಆ ಪಂಚಾಯತಿಗೆ ಒಂದು ಮಾಡಿದಾಗ ಬಡವ್ರ ಮಕ್ಕಳಿಗೆ ಅವ್ರಿಗೆ ಹಣ ಖರ್ಚು ಮಾಡೋದು ವರ್ಷಕ್ಕೆ ಒಂದು 50,000ರಿಂದ 70,000 ರೂಪಾಯಿ ಉಳಿಯುತ್ತೆ. ನೆಕ್ಸ್ಟ್, ಬಡವ್ರ ಮಕ್ಕಳು, ಬಡವ್ರ ಹೆಣ್ಮಕ್ಳು ಡೆಲಿವರಿಗೆ ಹೋದಾಗ 1ರಿಂದ 1.5 ಲಕ್ಷ ಕಿತ್ಬಿಡ್ತಾರೆ. ಆಸ್ಪತ್ರೆಗಳು ಚಿಕ್ಕ ಪುಟ್ಟ ಕಾಯಿಲೆ ಬಂದ್ರೆ ಚಿಕ್ಕ ಹಾಸ್ಪಿಟ್ಲ್ಗಳಲ್ಲಿ 50,000 1 ಲಕ್ಷ ಹೊಡೆದು ಬಿಡ್ತಾರೆ. ಗವರ್ಮೆಂಟ್ ಹಾಸ್ಪಿಟ್ಲ್ಗಳು ಚೆನ್ನಾಗೇ ಇರ್ತವೆ. ನಾವ್ ಹೇಳೋದು ಹೋಬ್ಳಿಗೆ ಒಂದು 50 ಬೆಡ್ ಹಾಸ್ಪಿಟ್ಲ್ ಮಾಡಬೇಕು. ಈ ಭಾಗ್ಯಗಳಿಗೆ ಏನ್ ಹಣ ಸ್ಪೆಂಡ್ ಮಾಡುತ್ತೆ, ಒಂದು ಹೋಬ್ಳಿಗೆ ಒಂದು ಬೆಸ್ಟ್ 50 ಬೆಡ್ ಹಾಸ್ಪಿಟ್ಲ್ ಇದ್ರೆ 24 ಗಂಟೆ ಡಾಕ್ಟರ್ ಸಿಕ್ಕಿದ್ರೆ, 24 ಗಂಟೆ ಡೆಲಿವರಿ ಸಿಸ್ಟಮ್ಸ್ ಅಲ್ಲಿದ್ರೆ, ಅಲ್ಲಿರುವಂತಹ ಬಡವನಿಗೆ ಯಾವ್ದಾರ ಚಿಕ್ಕ ರೋಗಗಳು, ಕಾಲ್ ಮುರಿದೋಯ್ತು, ಎಲ್ಲ ಒಂದು 2 ವೀಲರ್ ಹೋಗ್ತಿದ್ರೆ ಕಾಲ್ ಮುರಿದೋಗುತ್ತೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋದ್ರೆ ಅವನಿಗೆ 1,000 ರೂಪಾಯಿ ಆಗೋಗುತ್ತೆ. ನಾನು ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ನನ್ನ ಫ್ರೆಂಡ್ ಒಬ್ಬ ರೈತ ಇದ್ದ, ಅವನು ಸಂಕಾಪುರದವನು. ಇಲ್ಲಿ ನಮ್ಮ ತುಮಕೂರು ಪಕ್ಕ ಒಂದು ಪಾಲ್ಸಂದ್ರ ಪಂಚಾಯತ್ ಸಂಕಾಪುರ. ಅವನಿಗೊಂದು ಕಿಡ್ನಿ ಪ್ರಾಬ್ಲಮ್ ಆಗೋಯ್ತು. ಅವನಿಗೆ 2 ಕಿಡ್ನಿನೂ ಫೇಲ್ಯೂರ್ ಆಯಿತು. ಡಯಾಲಿಸಿಸ್ ಮಾಡ್ತಿದ್ದ. ಅವನು ವಿಕ್ಟೋರಿಯಾದಲ್ಲಿ ಒಂದು ರಿಜಿಸ್ಟ್ರೇಷನ್ ಇದೆ, ರಿಪ್ಲೇಸ್ಮೆಂಟ್ ಆಫ್ ದಿ ಕಿಡ್ನಿ. ಅಲ್ಲಿ ಅವನು ರಿಜಿಸ್ಟ್ರೇಷನ್ ಮಾಡ್ದ. ಮೊನ್ನೆ 3 ಇಯರ್ಸ್ ಆದ್ಮೇಲೆ ಅವನ ಸೀನಿಯಾರಿಟಿ ಬಂತು. ಅವನಿಗೆ ಕಿಡ್ನಿ ರೀಪ್ಲೇಸ್ಮೆಂಟ್ ಮಾಡಿದ್ರು. ಅವನು 60 ವರ್ಷನೂ ತುಂಬಿತ್ತು. ಅವನಿಗೆ 1 ರೂಪಾಯಿ ತಗೊಳ್ಳಿಲ್ಲ ಅಲ್ಲಿರೋ ಡಾಕ್ಟರ್ಗಳು. ನಾಟ್ ಇವನ್ 1 ರೂಪಾಯಿ. ಅವ್ನು ಹೇಳ್ದ 1 ರೂಪಾಯಿನೂ ಖರ್ಚಲ್ಲ. ಈಗ ಅದು ಟ್ರಾನ್ಸ್ಪ್ಲಾಂಟ್ ಆದಮೇಲೆ ತುಂಬ ಆಕ್ಟಿವ್ ಆಗಿಬಿಟ್ಟಿದ್ದಾನೆ. ತುಂಬ ಅವನು ಒಂದು ಮಾತು ಹೇಳ್ದ, ಸರ್ಕಾರ ಈ ಸಿಸ್ಟಮ್ ಬಿಡಬೇಕು ದೇಶದಲ್ಲಿ ಅಂತ ಹೇಳ್ದ. ಅಂದರೆ 1 ರೂಪಾಯಿ ಖರ್ಚು ಮಾಡಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿ ಈಗ ಅವನು ತುಂಬ ಆರೋಗ್ಯವಾಗಿ ಒಂದು 3 ತಿಂಗಳ ಹಿಂದೆ ನಡೆದಿರುವಂಥ ಘಟನೆ ಇದು. ನಾನು ಡಾಕ್ಟರ್ನೂ ಭೇಟಿ ಮಾಡಿದೆ, ಹಾಸ್ಪಿಟ್ಲಿಗೆ ಹೋಗಿ ಆ ಪೇಷಂಟ್ನು ಭೇಟಿ ಮಾಡಿದೆ. ಅವ್ರು ಹೇಳಿದಂಥ ಮಾತು ನನಗೆ ನಿಜವಾಗಲೂ ಕೂಡ ಬಡವರ ಪರ ಹೇಗಿರಬೇಕು ಸರ್ಕಾರ ಅನ್ನೋದಕ್ಕೆ
ಇಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಹಾಸ್ಪಿಟ್ಲು ನಮ್ಮ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಇದೆಯಲ್ಲ, ಆ ರೀತಿಯಲ್ಲಿ ಕೆಲಸ ಮಾಡಿದಾಗ ಮಾತ್ರ ಅದು ಯಶಸ್ವಿ ಆದಿ ಕಡೆ ಹೋಗುತ್ತೆ. ಇನ್ನು ಮುಖ್ಯವಾಗಿ ಇದಾಯ್ತು, ಒಂದು ಈಗ ರೇಷನ್ ಕೊಡೋದು ಇದೆಲ್ಲ ಇದೆ, ಇಸ್ ವೆರಿ ಗುಡ್. ಇನ್ನ ಮುಖ್ಯವಾಗಿ ಒಂದು ಮನೆ ಕಟ್ಸ್ಕೊಡ್ಬೇಕು. ಬಡವನಿಗೆ ಒಂದು ಸೈಟ್ ಇರಲ್ಲ, ಒಂದು ಮನೆ ಇರಲ್ಲ, ಅದಕ್ಕೆ ಆದ್ಯತೆ ಕೊಡಬೇಕು. ಅವನಿಗೆ ಬಡವಗೆ ತುಳಿತಕ್ಕೊಳಗಾಗಿರೋ ಯಾವಾಗ ಮೇಲೆ ಬರ್ತಾನೆ, ಒಂದು ಒಳ್ಳೆ ಶಿಕ್ಷಣ ಪಡ್ಕೊಂಡು ಅವನ ಕಾಲ್ ಮೇಲೆ ನಿಂತ್ಕೊಳ್ಳೋಕೆ ಯಾವಾಗ ಸಾಧ್ಯ ಅಂದ್ರೆ ಅವನಿಗೆ 1 to PUC ಚೆನ್ನಾಗಿರ್ಬೇಕು. PUC ಆದ್ಮೇಲೆ ಅವನು ಇಂಜಿನಿಯರಿಂಗ್ ಮಾಡ್ತಾನ, MBBS ಮಾಡ್ತಾನ, ಆ ಮಟ್ಟಕ್ಕೆ ಒಂದು ಶಿಕ್ಷಣದ ಪದ್ಧತಿ ಇದ್ದಾಗ ಅವನು ಬಡವ. ಇವತ್ತು 90 ಭಾಗ ದೇಶದಲ್ಲಿರೋರು ಎಲ್ಲರೂ 90 ಭಾಗ ಬಡವರು, ಇನ್ನು 10 ಭಾಗ ಮಾತ್ರ ಶ್ರೀಮಂತರು. ಇದು ಇಂಡಿಯಾ ದೇಶದ ವೆಲ್ತ್ ತೆಗೆದ್ರೆ ಎಷ್ಟು ಜನದ ಹತ್ರಪ್ಪ ಇದೆಯಾ ಅಂದ್ರೆ, ಪ್ರಜಾವಾಣಿಯಲ್ಲಿ ಒಂದು ಎಡಿಟೋರಿಯಲ್ ಬರ್ತಿದ್ರು. ಆ ಎಡಿಟೋರಿಯಲ್ ಹೇಳಿದಂದ್ರೆ ಕೇವಲ 60 ಜನರ ಹತ್ರ ಭಾರತ ದೇಶದ ಸಂಪತ್ತು, ಕ್ರೀಮ್ ಆಫ್ ದಿ ಇಂಡಿಯಾ ದೇಶ ಸಂಪತ್ತು 70% ಜನ ಕೇವಲ 60 ಜನದಲ್ಲಿದೆ ಅಂತ ಹೇಳಿದ್ದಾರೆ. ಇನ್ನಿದ್ದವರೆಲ್ಲ ಈ ದೇಶದಲ್ಲಿ ಬಡವರೇನೆ. 95% ಜನ ಬಡವರಿದ್ದಾರೆ. ಆ ಬಡವರ ಪರ ಯೋಜನೆಗಳಾಗಬೇಕೇ ಹೊರತು ಯಾವುದೋ ದುಡ್ಡನ್ನ ತಗೊಂಡೋಗ್ಬಿಟ್ಟು ನೀವು 1 ಲಕ್ಷ ಕೋಟಿ ಇವತ್ತು ಕೊಟ್ಬಿಟ್ಟಿದ್ದೀರ. 2 ವರ್ಷದಲ್ಲಿ 1 ಲಕ್ಷ ಕೋಟಿ ಅಂದರೆ ಉಚ್ಚಿ ಮೊದಲು ಉಂಡವನೇ ಜಾಣ ಅಂದಂಗೆ ಆ 1 ಲಕ್ಷ ಕೋಟಿ ಎಲ್ಲೋಯ್ತು ಅಂತ ಗೊತ್ತಿಲ್ಲ. 1 ಲಕ್ಷ ಕೋಟಿ 2 ವರ್ಷದಲ್ಲಿ. ಇನ್ನು 5 ವರ್ಷದಲ್ಲಿ 2.5 ಲಕ್ಷ ಕೋಟಿ. ಇನ್ಫ್ರಾಸ್ಟ್ರಕ್ಚರ್ಸ್ ಇಲ್ಲ, ಶಾಲೆ ಇಲ್ಲ, ಆಸ್ಪತ್ರೆ ಇಲ್ಲ, ಬಡವರು ಒಂದು ಮನೆ ಕೊಟ್ಟಿಲ್ಲ, ಒಂದು ಸೈಟ್ ಕೊಟ್ಟಿಲ್ಲ. ಹೇಗೆ ಬಡವ ಸರ್ಕಾರದ ಪರ ಮಾತಾಡ್ತಾರೆ? ಸೊ ನಿಮ್ಮ ಪ್ರಕಾರ 3 ಭಾಗ್ಯ ಕೊಟ್ರೆ ಒಳ್ಳೇದು. ಅಂದ್ರೆ ಏನೇ ಗವರ್ನಮೆಂಟ್ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ, ಒಂದು ಫುಡ್, ಇನ್ನೊಂದು ಎಜುಕೇಶನ್, ಇನ್ನೊಂದು ಹೆಲ್ತ್. ಈಗ ಜಾಸ್ತಿ ಖರ್ಚಾಗ್ತಾ ಇರೋದೇ ಫುಡ್ಗಲ್ಲ. ಈಗ ನೀವು ನೋಡಿರ್ತೀರಾ, ನಾವು ನೋಡಿರ್ತೀವಿ, ಫುಡ್ಗಲ್ಲ, ಕರೆಂಟ್ಗೆ ಜಾಸ್ತಿ ಹೋಗ್ತಿದೆ. ಮೇಜರ್ ಮನಿ ಫಸ್ಟ್ ಹೋಗ್ತಾ ಇರೋದು ಒಂದು ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡೋದು, ಅದು ಮೇಜರ್ ಆಗಿ ಹೋಗ್ತದೆ. ವರ್ಷಕ್ಕೆ ತಿಂಗಳಿಗೆ 2,000 ಕೋಟಿನೋ 2,500 ಕೋಟಿನೋ ಅದಕ್ಕೆ ಹೋಗ್ತಾ ಇದೆ ಮೇಜರ್ ಆಗಿ. ಅದೇ ಒಂದು 25,000 ಕೋಟಿ ಬರ್ತದೆ. 2 ಇಂಟು ಒಂದು ತಿಂಗಳಿಗೆ 2 ಅಂತ ಅಂದ್ರೆ 12 ತಿಂಗಳಿಗೆ 24,000 ಕೋಟಿ ಹೋಯ್ತಲ್ಲಿ. ಹೌದು. ಇನ್ನು ರೇಷನ್ಗೆ 5 kg ಅಕ್ಕಿ 1,500 ಎಷ್ಟೋ ಕೋಟಿ ಹೋಗ್ತಾ ಇದೆ ಟೋಟಲ್. ಅವ್ರಿಗೆ ಜಾಸ್ತಿ ಹೋಗ್ತಾ ಇರೋದು ಕರೆಂಟ್ ಬಿಲ್ಲು. KSRTC ಬಸ್ಸು ಅದು ಕೂಡ ಎಷ್ಟೋ ಲಕ್ಷ ಜನ. KSRTCಗೆ ಇನ್ನೊಂದು ಮಾಡ್ಬೋದು ಅನಿಸುತ್ತೆ. ನನ್ನ ಅನಿಸಿಕೆ, ಮೋಸ್ಟ್ಲಿ ಬಹುಶಃ ನಿಮ್ಮದು ಅದೇ ಥರ ಅನಿಸಿಕೆ ಇರುತ್ತೆ. ಅಂದರೆ ರಿಕ್ವೈರ್ಮೆಂಟ್ ಯಾರಿದ್ದಾರೆ, ಯಾರು ತೀರಾ ಕಡುಬಡತನ ಇರುತ್ತೆ, ಅವ್ರಿಗೆ ಕೊಡ್ಬೋದಾಗಿತ್ತು. ಇವಾಗ ಎಲ್ಲರೂ ಬಸ್ ಹತ್ತು ಹೋಗ್ತಾ ಇದ್ದಾರೆ. ಅಲ್ಲ, ಮಿಡ್ಲ್ ಕ್ಲಾಸ್, ಅಪ್ಪರ್ ಮಿಡ್ಲ್ ಕ್ಲಾಸ್ ತೆಗಿಬೇಕು. ಒನ್ಲಿ ಇಟ್ ಶುಡ್ ಬಿ ಪೂರ್ ಸೆಕ್ಟರ್ಸ್ ಅಂದರೆ ಕೂಲಿ ಮಾಡೋನು. ಹೌದು, ಅಂಥವ್ರಿಗೆ ಬಿಟ್ಟು ಇನ್ಯಾರು ಕೊಡಬಾರ್ದು ಅನ್ನೋದು ನನ್ನ ಅಪೇಕ್ಷೆ. ನಾನು ಅಸೆಂಬ್ಲಿಲೂ ಇದ್ರ ಬಗ್ಗೆ, ಬಡ್ಜೆಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಗವರ್ನರ್ ಅಡ್ರೆಸ್ ಮೇಲೆ ಮಾತಾಡ್ಬೇಕಾದ್ರು ಮಾತಾಡಿದ್ದೇನೆ. ಭಾಗ್ಯಗಳನ್ನು ತೆಗಿಬೇಕು, ಬಡವರು ಕೊಡಬೇಕು ಅಂತ. ಜಾರ್ಜ್ ಮಧ್ಯೆ ಇಂಟರ್ಫಿಯರೆನ್ಸ್ ಆದ್ರು. ಸ್ಪೀಕರ್ ಹಂಗಾರೆ ಭಾಗ್ಯ ಕೊಡಲೇಬಾರ್ದು ಅಂತ. ನಾನು ಕನ್ಫ್ಯೂಸ್ ಮಾಡಬೇಡಿ, ಭಾಗ್ಯ ಕೊಡಬೇಕು ಬಡವರಿಗೆ, ಶ್ರೀಮಂತರಿಗೆ. ಕ್ಲಿಯರ್ ಆಗಿ ಹೇಳಿದ್ದೀನಿ ನಾನು. ಈಗ 2,000 ರೂಪಾಯಿ ದುಡ್ಡಾಗ್ಲಿ, ಯಾರು ಇಲ್ಲದೇ ಇದ್ದಾರೆ ಕೊಡ್ಲಿ, ಖಂಡಿತ. ಓಕೆ, ಈಗ ವಿಧವೆಯರು ಇರ್ತಾರೆ, ಆ ಥರದವ್ರು ಕೊಟ್ಟರೆ ಅದು ತುಂಬ ಉಪಯೋಗ ಆಗುತ್ತೆ. ಫಿಸಿಕಲಿ ಚಾಲೆಂಜ್ಡ್ ಮಕ್ಕಳು ಮತ್ತೆ ವಿಧವೆಯರಿಗೆ, ಬಡವರಿಗೆ ಕೊಡೋದು ನಮ್ದು ಏನು ತಕರಾರಿಲ್ಲ. ಅದೆಲ್ಲ ಕೊಟ್ಟರು ಒಂದು 10,000 ಕೋಟಿ ಹೋಗುತ್ತೆ. ಇನ್ನು 40,000 ಕೋಟಿ 45,000 ಕೋಟಿ ಡೆವಲಪ್ಮೆಂಟ್, ನೀರಾವರಿ ಯೋಜನೆ. ಒಂದು ನೀರಾವರಿ ಯೋಜನೆ ಸರ್ಕಾರ ಬಂದಾಗ ಆಗ್ಲಿಲ್ಲ. ಒಂದು ನೀರಾವರಿ ಯೋಜನೆ ಆಗಲಿಲ್ಲ ಅಂತ ಹೇಳ್ತಾರಲ್ಲ ಸರ್. ಈಗ ತುಂಬಾ ಪ್ರೋಗ್ರಾಮ್ಗಳು ಇಟ್ಕೊಂಡಿದ್ದಾರೆ ನೋಡಿ. ಅವ್ರು ಹೇಳಿದ್ದಾರೆ, ಇವತ್ತು ನಾವು ಆಲ್ಮಟ್ಟಿ ಡ್ಯಾಮ್ನ 544 ಅಡಿ, 514 ಅಡಿ ಏನೋ, ಅದನ್ನ ಇನ್ನ ಎಷ್ಟು 4 ಫೀಟ್ ಏನೋ ಅದು ಮಾಡ್ಬೇಕು. ಐತಿರ್ಪ್ ಬಂದ್ಮೇಲೆ ಅದು ಬಂದಾಗ ಇಲ್ಲಿವರೆಗೂ ಕೂಡ ಅದು ಗೆಜೆಟ್ ಆಗಿಲ್ಲ. ಆಲ್ಮಟ್ಟಿ ಡ್ಯಾಮ್ ಸ್ಟಾರ್ಟ್ ಆಗಿದೆ ಅವಾಗ. ಲಾಲ್ ಬಹದ್ದೂರ್ ಶಾಸ್ತ್ರಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲದಲ್ಲಿ ಶಂಕುಸ್ಥಾಪನೆ ಆಗುತ್ತೆ. ಡ್ಯಾಮ್ ಕಂಪ್ಲೀಟ್ ಆಗಿದೆ, ಗೇಟು ಆಗಿದೆ. ಸ್ವಲ್ಪ ತಕರಾರಾದ್ಮೇಲೆ ಗೇಟ್ ಕಟ್ ಮಾಡಿದ್ದಾರೆ. ಮುಳುಗಡೆ ಅವ್ರು ನೀರು ಕೊಟ್ಟಿಲ್ಲ. ವೆರಿ ಸಿಂಪಲ್. ಕರ್ನಾಟಕ ಎಷ್ಟು ರಾಜಕೀಯವಾಗಿ ಇಚ್ಛಾಶಕ್ತಿ ಇಲ್ಲ ಅನ್ನೋದಕ್ಕೆ ಕೇಂದ್ರ ಸರ್ಕಾರ ಅಪ್ರೂವಲ್ ಮಾಡಿ ಗೆಜೆಟ್ ನೋಟಿಫೈ ಆಗಬೇಕು. ಅದಕ್ಕೆ ಈಗ ಮಹಾರಾಷ್ಟ್ರದವ್ರು ತಕರಾರು ತೆಗಿತಿದ್ದಾರೆ ಅಂತಾರೆ, ಪಕ್ಕದ ರಾಜ್ಯಗಳು ತಕರಾರು. ಅಲ್ಲ, ಏನಂದ್ರೆ ಇದಕ್ಕೆ ರಾಜಕೀಯ ಪೊಲಿಟಿಕಲ್ ಪವರ್ ಏನಂದ್ರೆ ಇಚ್ಛಾಶಕ್ತಿ. ಅದು ನಮ್ಮ ರಾಜ್ಯಕ್ಕೆ ಏನು ಅನ್ಯಾಯ ಆಗ್ತಿದೆ ಅನ್ನೋ ಸರಿ ಮಾಡುವಂತ ಇಚ್ಛಾಶಕ್ತಿ ಮುಖ್ಯಮಂತ್ರಿಗಳಿಗೆ, ಸಂಸದರಿಗೆ ಇರಬೇಕು. ಆದ್ರೆ ಎಲ್ಲೋ ಒಂದು ಕಡೆ ಆಲ್ಮಟ್ಟಿ ವಿಷಯ ಬಂದಾಗ ಇವತ್ತು ರಾಜ್ಯ ಸರ್ಕಾರ ಹೇಳಿದೆ ಬಡ್ಜೆಟ್ ಅಲ್ಲಿ 1 ಲಕ್ಷ ಕೋಟಿ ಅದಕ್ಕೆ ಇಡ್ತೀವಿ ಅಂತ. ನೀರಾವರಿಗೆ ಇಟ್ಟಿರೋದೆಷ್ಟು? ಬರೀ 21,000 ಕೋಟಿ. ಇದು ಆಲ್ಮಟ್ಟಿದ ನಾವು ಈ ಸಲ ಮುಳುಗಡೆಯವರಿಗೆ 50,000 ಕೋಟಿ, 1 ಲಕ್ಷ ಕೋಟಿ ಬೇಕದು. ಅಷ್ಟು ಹಣ ಕೊಟ್ಟು ನಾವು ಈ ಸಲ ಮಾಡ್ತೀವಿ. ಬರೀ ಸಿದ್ದರಾಮಯ್ಯನವರು ಬುಲ್ಡೆ ಬಿಡ್ಕೊಂಡು ಬಡ್ಜೆಟ್ ಬುಕ್ಕಲ್ಲಿ ತೋರಿಸ್ಕೊಂಡು ಜನಗಳಿಗೆ ಕಾಗೆ ಆರಿಸ್ಕೊಂಡು ಓಡಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ, ಅಷ್ಟಂತೂ ಹೇಳ್ಬಲ್ಲೆ. This podcast presented by Studio 28 and Mansi Shivakumar.
This podcast presented by Studio 28 and Mansi Shivakumar. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.